ಇರಾನ್ನ ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ವಿವಾದಾತ್ಮಕ ಅಧ್ಯಾಯವೊಂದು ಈಗ ಅಂತ್ಯದತ್ತ ಸಾಗುತ್ತಿದೆ. 1989ರಿಂದ ಸತತ 37 ವರ್ಷಗಳ ಕಾಲ ಇರಾನ್ನ ಸರ್ವೋಚ್ಚ ನಾಯಕರಾಗಿ, ಸುಪ್ರೀಂ ಲೀಡರ್ ಆಗಿ ಕಾರ್ಯನಿರ್ವಹಿಸಿದ ಆಯತುಲ್ಲಾ ಅಲಿ ಖಾಮಿನೈ ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ಸಂಕೇತವಾಗಿದ್ರು. ಪಶ್ಚಿಮ ರಾಷ್ಟ್ರಗಳ ದಿಗ್ಬಂಧನ, ಪ್ರಾದೇಶಿಕ ಯುದ್ಧಗಳು ಮತ್ತು ಆಂತರಿಕ ಅಸ್ಥಿರತೆಗಳ ನಡುವೆಯೂ ದೇಶವನ್ನ ತಮ್ಮ ಕಟ್ಟುನಿಟ್ಟಿನ ಸಿದ್ಧಾಂತಗಳ ಪ್ರಕಾರವೇ ಮುನ್ನಡೆಸಿದ್ರು. ಇವರ ಈ ಸುದೀರ್ಘ ಆಡಳಿತ ಇರಾನನ್ನ ಮಧ್ಯಪ್ರಾಚ್ಯದ ಒಂದು ಪ್ರಬಲ ಶಕ್ತಿಯನ್ನಾಗಿ ರೂಪಿಸಿದೆಯಾದರೂ ಈಗ ಅವರ ಅನುಪಸ್ಥಿತಿ ಇರಾನನ್ನ ಹಿಂದೆಂದೂ ಕಾಣದ ಅನಿಶ್ಚಿತತೆಯ ಕವಲುದಾರಿಗೆ ತಂದು ನಿಲ್ಲಿಸಿದೆ. ಆಯತುಲ್ಲಾ ಅಲಿ ಖಾಮಿನೈ ಅವರ ನಂತರ ಇರಾನ್ನಲ್ಲಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದು ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದೆ. ಇರಾನ್ ಸಂವಿಧಾನ ಇಂತಹ ಸಂದರ್ಭಗಳನ್ನು ಎದುರಿಸಲು ಅತ್ಯಂತ ವ್ಯವಸ್ಥಿತವಾದ ಆದರೆ ಕಟ್ಟುನಿಟ್ಟಾದ ಪ್ರಕ್ರಿಯೆಯನ್ನ ವಿನ್ಯಾಸಗೊಳಿಸಿದೆ. ಇರಾನ್ ಸಂವಿಧಾನದ 111ನೇ ವಿಧಿ ಸರ್ವೋಚ್ಚ ನಾಯಕನ ಮರಣ ಅಥವಾ ಅಸಮರ್ಥತೆಯ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ವಿವರಿಸುತ್ತೆ. ಇದರ ಪ್ರಕಾರ ಸುಪ್ರೀಂ ಲೀಡರ್ ಸ್ಥಾನ ಖಾಲಿಯಾದ ತಕ್ಷಣ ಅಧಿಕಾರ ತಾತ್ಕಾಲಿಕವಾಗಿ ಕೌನ್ಸಿಲ್ ಆಫ್ ಲೀಡರ್ಶಿಪ್ ಅಥವಾ ನಾಯಕತ್ವ ಮಂಡಳಿಯ ಕೈಗೆ ಹೋಗುತ್ತೆ. ಈ ಮಂಡಳಿ ಇರಾನ್ನ ಅಧ್ಯಕ್ಷರು, ನ್ಯಾಯಾಂಗದ ಮುಖ್ಯಸ್ಥರು ಮತ್ತು ಗಾರ್ಡಿಯನ್ ಕೌನ್ಸಿಲ್ನ ಒಬ್ಬ ಹಿರಿಯ ಧರ್ಮಗುರುವನ್ನ ಒಳಗೊಂಡಿರುತ್ತೆ. ಹೊಸ ನಾಯಕನ ಆಯ್ಕೆ ಆಗೋವರೆಗೆ ಈ ಮೂವರ ಸಮಿತಿ ದೇಶದ ದೈನಂದಿನ ಆಡಳಿತ ಮತ್ತು ಭದ್ರತೆಯ ಉಸ್ತುವಾರಿ ವಹಿಸುತ್ತೆ. ಇನ್ನು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್, ಇದು 88 ಜನ ಹಿರಿಯ ಧರ್ಮಗುರುಗಳನ್ನು ಒಳಗೊಂಡ ಅತ್ಯಂತ ಶಕ್ತಿಶಾಲಿ ಸಮಿತಿ. ಸುಪ್ರೀಂ ಲೀಡರ್ ಅನ್ನ ಆಯ್ಕೆ ಮಾಡುವ ಅಂತಿಮ ಅಧಿಕಾರ ಇವರಿಗಿರುತ್ತೆ. ಈ ಸಮಿತಿ ರಹಸ್ಯವಾಗಿ ಸಭೆ ಸೇರಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪರಿಶೀಲಿಸಿ ಬಹುಮತದ ಆಧಾರದ ಮೇಲೆ ಮುಂದಿನ ನಾಯಕನನ್ನ ಘೋಷಣೆ ಮಾಡುತ್ತೆ. ಹೊಸ ನಾಯಕನ ಆಯ್ಕೆ ಕೇವಲ ಧಾರ್ಮಿಕ ಅರ್ಹತೆಯ ಮೇಲೆ ನಿಂತಿರೋದಿಲ್ಲ. ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನಂತಹ ಮಿಲಿಟರಿ ಶಕ್ತಿಗಳ ಬೆಂಬಲ ಮತ್ತು ದೇಶದ ವಿವಿಧ ಧಾರ್ಮಿಕ ಬಣಗಳ ನಡುವಿನ ಒಮ್ಮತ ಅತ್ಯಗತ್ಯ. ಈ ತಾಂತ್ರಿಕ ಪ್ರಕ್ರಿಯೆ ಕಾಗದದ ಮೇಲೆ ಸರಳವಾಗಿ ಕಂಡರೂ ಪ್ರಸ್ತುತ ಇರಾನ್ ಎದುರಿಸುತ್ತಿರುವ ಬಾಹ್ಯ ಒತ್ತಡ ಮತ್ತು ಆಂತರಿಕ ಭಿನ್ನಾಭಿಪ್ರಾಯಗಳ ನಡುವೆ ಶಾಂತಿಯುತವಾಗಿ ಅಧಿಕಾರ ಹಸ್ತಾಂತರ ಮಾಡುವುದು ದೊಡ್ಡ ಸವಾಲಾಗಿದೆ. ಯಾವುದೇ ವಿಳಂಬ ಅಥವಾ ಭಿನ್ನಾಭಿಪ್ರಾಯ ಇರಾನ್ನ ಬೀದಿಗಳಲ್ಲಿ ಬಂಡಾಯ ಅಥವಾ ಅಧಿಕಾರಕ್ಕಾಗಿ ರಕ್ತಸಿಕ್ತ ಹೋರಾಟಕ್ಕೆ ನಾಂದಿ ಹಾಡಬಹುದು. ಇರಾನ್ನ ಅಧಿಕಾರ ರಚನೆಯಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕೇವಲ ಮಿಲಿಟರಿ ಪಡೆಯಲ್ಲ, ಅದು ದೇಶದ ಬೆನ್ನೆಲುಬು. ಆಯತುಲ್ಲಾ ಅಲಿ ಖಾಮಿನೈ ಅವರು ಕಳೆದ 4 ದಶಕಗಳಲ್ಲಿ ಈ ಪಡೆಯನ್ನ ಸೈದ್ಧಾಂತಿಕವಾಗಿ ಮತ್ತು ಆರ್ಥಿಕವಾಗಿ ಎಷ್ಟು ಪ್ರಬಲಗೊಳಿಸಿದ್ದಾರೆ ಅಂದ್ರೆ ಅವರ ನಂತರದ ಇರಾನ್ನಲ್ಲಿ ಕಿಂಗ್ ಮೇಕರ್ ಪಾತ್ರವನ್ನ ಇದೇ ಪಡೆ ವಹಿಸಲಿದೆ. ಇರಾನ್ನ ತೈಲ ಪೂರೈಕೆ, ನಿರ್ಮಾಣ ಕ್ಷೇತ್ರ ಮತ್ತು ರಕ್ಷಣಾ ಉದ್ಯಮದ ಬಹುಪಾಲು IRGC ನಿಯಂತ್ರಣದಲ್ಲಿದೆ. ಆದ್ದರಿಂದ ತನ್ನ ಹಿತಾಸಕ್ತಿಗಳನ್ನು ಕಾಪಾಡುವ ಮತ್ತು ಕ್ರಾಂತಿಯ ಸಿದ್ಧಾಂತಕ್ಕೆ ಬದ್ಧನಾಗಿರುವ ವ್ಯಕ್ತಿಯನ್ನೇ ಸುಪ್ರೀಂ ಲೀಡರ್ ಸ್ಥಾನದಲ್ಲಿ ಕೂರಿಸಲು ಈ ಪಡೆ ಸರ್ವ ಪ್ರಯತ್ನ ಮಾಡುತ್ತೆ. ಅಲಿ ಖಾಮಿನೈ ಅವರ ಅನುಪಸ್ಥಿತಿಯಲ್ಲಿ ದೇಶದೊಳಗೆ ಯಾವುದೇ ಬಂಡಾಯ ಅಥವಾ ಪ್ರತಿಭಟನೆಗಳು ಎದ್ದರೆ ಅದನ್ನು ಹತ್ತಿಕ್ಕುವ ಜವಾಬ್ದಾರಿ ಇವರ ಮೇಲಿದೆ. ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮೇಲೆ IRGC ಪ್ರಭಾವ ಬೀರುವುದು ಖಚಿತ. ಒಂದು ವೇಳೆ ಅಧಿಕಾರ ಹಸ್ತಾಂತರದಲ್ಲಿ ವಿಳಂಬವಾದರೆ IRGC ನೇರವಾಗಿ ದೇಶದ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. ಖಾಮಿನೈ ಅವರ ನಂತರದ ಅಸ್ಥಿರತೆಯನ್ನ ಅಮೆರಿಕ ಮತ್ತು ಇಸ್ರೇಲ್ ಕೇವಲ ಒಂದು ಮಿಲಿಟರಿ ಜಯವಾಗಿ ನೋಡುತ್ತಿಲ್ಲ, ಬದಲಾಗಿ ಇದನ್ನೊಂದು ರೆಜಿಮ್ ಚೇಂಜ್ ಅಥವಾ ಇರಾನ್ನ ಇಡೀ ಆಡಳಿತ ವ್ಯವಸ್ಥೆಯನ್ನ ಬದಲಿಸುವ ಸುವರ್ಣ ಅವಕಾಶವಾಗಿ ಪರಿಗಣಿಸಿವೆ. ಇಸ್ರೇಲ್ ಇತ್ತೀಚೆಗೆ ನಡೆಸುತ್ತಿರುವ ಹಿರಿಯ ಕಮಾಂಡರ್ಗಳ ಹತ್ಯೆ ಇರಾನ್ನ ಕಮಾಂಡ್ ಆಫ್ ಕಂಟ್ರೋಲ್ ವ್ಯವಸ್ಥೆಯನ್ನ ಮುಗಿಸುವ ಉದ್ದೇಶ ಹೊಂದಿದೆ. ಮುಖ್ಯಸ್ಥರಿಲ್ಲದ ಸೈನ್ಯ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅನ್ನೋದು ನೆತಾನ್ಯಾಹು ಅವರ ಲೆಕ್ಕಾಚಾರ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಆಡಳಿತ ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವ ಮೂಲಕ ಒಳಗಿನಿಂದಲೇ ಜನ ಬಂಡಾಯ ಏಳುವಂತೆ ಪ್ರೇರೇಪಿಸುತ್ತಿದೆ. ಖಾಮಿನೈ ಅವರ ಮರಣದ ನಂತರ ಗೊಂದಲವನ್ನು ಬಳಸಿಕೊಂಡು ಇರಾನ್ನ ಇಸ್ಲಾಮಿಕ್ ಗಣರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸೋದು ಪಶ್ಚಿಮ ರಾಷ್ಟ್ರಗಳ ಅಂತಿಮ ಗುರಿಯಾಗಿದೆ. ಆದರೆ ಈ ರಣತಂತ್ರ ಅಂದುಕೊಂಡಷ್ಟು ಸುಲಭ ಅಲ್ಲ. ಇರಾನ್ನಂತಹ ಸಿದ್ಧಾಂತ ಆಧಾರಿತ ದೇಶದಲ್ಲಿ ಬಾಹ್ಯ ಒತ್ತಡಗಳು ಹೆಚ್ಚಾದಷ್ಟು ಅಲ್ಲಿನ ಆಡಳಿತ ಮತ್ತಷ್ಟು ಕ್ರೂರವಾಗಿ ಮತ್ತು ಆಕ್ರಮಣಕಾರಿಯಾಗಿ ಬದಲಾಗುವ ಅಪಾಯವಿರುತ್ತೆ. ಅಮೆರಿಕ ಬಯಸುವ ಪ್ರಜಾಪ್ರಭುತ್ವದ ಬದಲಿಗೆ ಇರಾನ್ ಮತ್ತೊಂದು ಭೀಕರ ಸಂಘರ್ಷದ ಕೂಪವಾಗಿ ಬದಲಾದರೆ ಅದರ ಬೆಲೆ ಇಡೀ ಜಗತ್ತು ತೆರಬೇಕಾಗತ್ತೆ. ಆಯತುಲ್ಲಾ ಅಲಿ ಖಾಮಿನೈ ಅವರಂತಹ ಸರ್ವೋಚ್ಚ ನಾಯಕನ ಅನುಪಸ್ಥಿತಿಯಲ್ಲಿ ಇರಾನ್ ಎದುರಿಸುತ್ತಿರುವ ಅತಿದೊಡ್ಡ ಆತಂಕ ಅಂದರೆ ಆಂತರಿಕ ವಿಘಟನೆ. ಇರಾನ್ ಕೇವಲ ಒಂದು ಧಾರ್ಮಿಕ ರಾಷ್ಟ್ರವಲ್ಲ, ಅದು ವಿವಿಧ ಜನಾಂಗೀಯ ಗುಂಪುಗಳ ಸಂಗಮವೂ ಹೌದು. ಕೇಂದ್ರ ಅಧಿಕಾರ ದುರ್ಬಲಗೊಂಡಾಗ ಅಥವಾ ಉತ್ತರಾಧಿಕಾರದ ಕಿತ್ತಾಟ ಆರಂಭವಾದಾಗ ದಶಕಗಳಿಂದ ಹತ್ತಿಕ್ಕಲ್ಪಟ್ಟಿದ್ದ ಅತೃಪ್ತಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಇರಾನ್ನಲ್ಲಿರುವ ಕುರ್ದಿಶ್, ಬಲೂಚ್ ಮತ್ತು ಅಜೇರಿ ಅಲ್ಪಸಂಖ್ಯಾತ ಗುಂಪುಗಳು ದೀರ್ಘಕಾಲದಿಂದ ಸ್ವಾಯತ್ತತೆಗಾಗಿ ಆಗ್ರಹಿಸುತ್ತಿವೆ.
ಇರಾನ್ನ ಗುಪ್ತಚರ ವ್ಯವಸ್ಥೆ ಉತ್ತರಾಧಿಕಾರದ ಗೊಂದಲದಲ್ಲಿ ತೊಡಗಿರುವಾಗ ಈ ಗುಂಪುಗಳು ಶಸ್ತ್ರಾಸ್ತ್ರ ಹಿಡಿದು ಬಂಡಾಯ ಏಳುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಇರಾನ್ನ ಸಾಮಾನ್ಯ ಜನತೆ ಆರ್ಥಿಕ ಕುಸಿತ ಮತ್ತು ಕಟ್ಟುನಿಟ್ಟಾದ ನಿಯಮಗಳ ವಿರುದ್ಧ ರಸ್ತೆಗಿಳಿದಿದ್ದಾರೆ. ಖಾಮಿನೈ ಅವರ ನಿರ್ಗಮನ ಈ ಚಳುವಳಿಗೆ ಹೊಸ ವೇಗ ನೀಡಬಹುದು. ಒಂದು ವೇಳೆ ಇರಾನ್ನ ಭದ್ರತಾ ಪಡೆಗಳು ಈ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ವಿಫಲವಾದರೆ ಇರಾನ್ ಮತ್ತೊಂದು ಸಿರಿಯಾ ಅಥವಾ ಲಿಬಿಯಾದಂತೆ ಅಂತರ್ಯುದ್ಧದ ಕೂಪಕ್ಕೆ ಬೀಳುವ ಅಪಾಯ ಇದೆ. ಜಗತ್ತಿನ ಪಾಲಿಗೆ ಇರಾನ್ನ ಅಸ್ಥಿರತೆ ಕೇವಲ ರಾಜಕೀಯ ವಿಷಯವಲ್ಲ, ಅದು ಅತ್ಯಂತ ಅಪಾಯಕಾರಿ ಭದ್ರತಾ ಬಿಕ್ಕಟ್ಟು. ಯಾಕಂದ್ರೆ ಇರಾನ್ ಇಂದು ಪರಮಾಣು ಶಕ್ತಿಯ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಇರಾನ್ನ ನತಾಂಜ್ ಮತ್ತು ಫೋರ್ಡ್ನಂತಹ ರಹಸ್ಯ ಪರಮಾಣು ಸ್ಥಾವರಗಳಲ್ಲಿ ಸಮೃದ್ಧ ಯುರೇನಿಯಂ ದಾಸ್ತಾನು ಇದೆ. ಅಧಿಕಾರದ ಕಿತ್ತಾಟದಲ್ಲಿ ಈ ಪರಮಾಣು ಕಾರ್ಯಕ್ರಮದ ರಿಮೋಟ್ ಕಂಟ್ರೋಲ್ ಯಾರ ಕೈ ಸೇರತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಆಡಳಿತ ಕುಸಿದ್ರೆ ಈ ಶಸ್ತ್ರಾಸ್ತ್ರಗಳು ಅಥವಾ ತಂತ್ರಜ್ಞಾನ ಯಾವುದೇ ಕಟ್ಟುಪಾಡುಗಳಿಲ್ಲದ ತೀವ್ರಗಾಮಿ ಗುಂಪುಗಳ ಕೈ ಸೇರುವ ಭಯ ಜಗತ್ತನ್ನ ಕಾಡ್ತಾ ಇದೆ. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳು ಅಂತಿಮ ಹಂತ ತಲುಪಿವೆ ಅಂತ ತಿಳಿದ್ರೆ ಇಸ್ರೇಲ್ ಈ ಅಸ್ಥಿರತೆಯ ಲಾಭ ಪಡೆದು ಆ ಸ್ಥಾವರಗಳ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸುವ ಸಾಧ್ಯತೆ ಇದೆ. ಇದು ಇಡೀ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ವಿಕಿರಣದ ಅಪಾಯ ಅಥವಾ ದೊಡ್ಡ ಮಟ್ಟದ ಯುದ್ಧಕ್ಕೆ ನಾಂದಿ ಹಾಡಬಹುದು. 9 ಕೋಟಿ ಜನಸಂಖ್ಯೆ ಇರುವ ಇರಾನ್ನಲ್ಲಿ ಅಂತರ್ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಅದು ಲಕ್ಷಾಂತರ ಜನರ ಪಲಾಯನಕ್ಕೆ ಕಾರಣ ಆಗಲಿದೆ. ಈ ನಿರಾಶ್ರಿತರ ಸುನಾಮಿಯನ್ನು ತಡೆಯಲು ನೆರೆಯ 7 ದೇಶಗಳು ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಅಸಾಧ್ಯವಾಗಬಹುದು. ಇದು ಜಾಗತಿಕವಾಗಿ ಮತ್ತೊಂದು ಮಾನವೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿದೆ. ಆಯತುಲ್ಲಾ ಅಲಿ ಖಾಮಿನೈ ಅವರ ಯುಗಾಂತ್ಯ ಇರಾನ್ ಅನ್ನ ಅನಿಶ್ಚಿತತೆಯ ಮಹಾದ್ವಾರದಲ್ಲಿ ತಂದು ನಿಲ್ಲಿಸಿದೆ. 1979ರ ಕ್ರಾಂತಿಯ ನಂತರ ಇರಾನ್ ಕಂಡ ಅತ್ಯಂತ ಕಠಿಣ ಪರೀಕ್ಷೆ ಇದಾಗಿದೆ. ಸಂವಿಧಾನದ ಪ್ರಕಾರ ಅಧಿಕಾರ ಹಸ್ತಾಂತರ ನಡೆದರೂ ಪಶ್ಚಿಮ ರಾಷ್ಟ್ರಗಳ ಒತ್ತಡ, ಇಸ್ರೇಲ್ನ ಮಿಲಿಟರಿ ತಂತ್ರಗಾರಿಕೆ ಮತ್ತು ಒಳಗಿನ ಜನರ ಅತೃಪ್ತಿಯ ನಡುವೆ ಇರಾನ್ ತನ್ನ ಅಸ್ತಿತ್ವವನ್ನು ಹೇಗೆ ಕಾಪಾಡಿಕೊಳ್ಳತ್ತೆ ಅನ್ನೋದು ಕುತೂಹಲಕಾರಿ. ಸದ್ದಾಂ ಹುಸೇನ್ ಅಥವಾ ಗಡಾಫಿ ನಂತರ ಆ ದೇಶಗಳಲ್ಲಿ ಉಂಟಾದ ಅರಾಜಕತೆಯನ್ನು ಗಮನಿಸಿದರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಪ್ರಯತ್ನ ಇಡೀ ಮಧ್ಯಪ್ರಾಚ್ಯವನ್ನೇ ಬೆಂಕಿಯ ಕೆನ್ನಾಲಿಗೆಗೆ ದೂಡಬಹುದು. ಹೀಗಾಗಿ ಇರಾನ್ ಕೇವಲ ಬಲಪ್ರಯೋಗದ ಮೂಲಕವಲ್ಲದೆ ತನ್ನ ಆಂತರಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಮೂಲಕ ಮಾತ್ರ ಈ ಬಿಕ್ಕಟ್ಟಿನಿಂದ ಪಾರಾಗಲು ಸಾಧ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.